ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವ ವೀರರೊಡನೆ ಭೀಷ್ಮರ ಘೋರ ಯುದ್ಧ ಮತ್ತು ಶ್ರೀಕೃಷ್ಣ ಚಾಟಿಯನ್ನು ತಗೊಂಡು ಭೀಷ್ಮರ ಕಡೆ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪಾಂಡವರೆಲ್ಲ ಪಿತಾಮಹರನ್ನ ಮುತ್ತಿಗೆ ಹಾಕ್ತಾರೆ. ಆಮೇಲೆ ಭೀಷ್ಮರು ಕೂಡ ಸಾಮಾನ್ಯದವರಲ್ವಲ್ಲ, ಹೇಗೆ ಕಾಡಲ್ಲಿ ತಗುಲಿರುವಂಥ ಬೆಂಕಿ ಉರಿದು ಭಸ್ಮ ಮಾಡುತ್ತೋ ಎಲ್ಲವನ್ನ, ಆ ರೀತಿ ಅವರು ತಮ್ಮ ತೇಜಸ್ಸಿನಿಂದನೇ ಶತ್ರುಗಳನ್ನು ಸುಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬೇಕಾದಷ್ಟು ರಥಗಳು, ಆನೆಗಳು, ಕುದುರೆಗಳು ಮತ್ತು ಮನುಷ್ಯರನ್ನು ಕೂಡ ಇಲ್ಲದೆ ಇರೋ ಹಾಗೆ ಅವರು ಮಾಡ್ತಾ ಇರ್ತಾರೆ. ಆಮೇಲೆ ತಮ್ಮ ಧನಸ್ಸಿನ ಠಂಕಾರದಿಂದ ಕೂಡ ಅವರು ಎಲ್ಲ ಪ್ರಾಣಿಗಳು ನಡಗಬೇಕು ಆ ರೀತಿ ಮಾಡ್ತಾರೆ. ಮತ್ತು ಬಾಣಗಳನ್ನು ಬಿಟ್ಟು ಯೋಧರನ್ನೆಲ್ಲ ಅದು ಹೋಗಿ ಕವಚಕ್ಕೆ ತಗಲ್ತಾ ಇಲ್ಲ, ಡೈರೆಕ್ಟಾಗಿ ಶರೀರವನ್ನೇ ಭೇದಿಸ್ಕೊಂಡು ಹೊರಗಡೆ ಬರ್ತಾ ಇತ್ತು. ಈ ರೀತಿ ಅವರು ಎಲ್ಲರನ್ನ ಪರಲೋಕಕ್ಕೆ ಕಳಿಸ್ತಾ ಇದ್ದಾರೆ. ಈಗ ಪಾಂಡವರ ಸೈನ್ಯ ಈ ಭೀಷಣ ಹೊಡೆದಾಟದಿಂದ ಆರ್ತನಾದ ಮಾಡ್ತಾ ಓಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟೊತ್ತವರೆಗೂ ಕೌರವರ ಸೈನ್ಯದ ಯೋಧರು ಓಡ ಹೋಗ್ತಾ ಇದ್ರು ಹೆದರ್ಕೊಂಡ ಅರ್ಜುನನನ್ನು ನೋಡಿ. ಆದರೆ ಈಗ ಭೀಷ್ಮರ ಒಂದು ಪರಾಕ್ರಮವನ್ನು ನೋಡಿ ಪಾಂಡವ ಪಕ್ಷದವ ಸೈನಿಕರೆಲ್ಲ ಓಡ್ ಹೋಗ್ತಾ ಇದ್ದಾರೆ. ಇದನ್ನು ನೋಡಿ ಶ್ರೀಕೃಷ್ಣ ತನ್ನ ರಥವನ್ನು ನಿಲ್ಲಿಸಿ ಅರ್ಜುನನಿಗೆ ಹೇಳ್ತಾನೆ, ಕುಂತಿ ನಂದನನೇ, ನೀನು ಯಾವುದಕ್ಕೋಸ್ಕರ ಕಾಯ್ತಾ ಇದೆಯಾ? ಈಗ ಸಮಯ ಬಂದಿದೆ. ಈಗ ನೀನು ಮೋಹಗ್ರಸ್ತನಾಗದೆ ಭೀಷ್ಮರ ಮೇಲೆ ದಾಳಿ ಮಾಡು. ಅಂದರೆ ಮೋಹಕ್ಕೆ ವಶನಾಗಬೇಡ ನೀನು. ಈಗ ನೀನು ದಾಳಿ ಮಾಡು. ನೀನು ವಿರಾಟ ನಗರದಲ್ಲಿ ರಾಜರೆಲ್ಲ ಸೇರಿದ್ದಾಗ ಸಂಜಯನ ಮುಂದೆ ನೀನು ಏನು ಹೇಳಿದ್ಯೋ ಅದನ್ನು ಅಂದರೆ ನನ್ನ ಜೊತೆ ಸಂಗ್ರಾಮ ಭೂಮಿಯಲ್ಲಿ ಭೀಷ್ಮ, ದ್ರೋಣ ಆದಿ ಯಾರೇ ಆಗಲಿ ಧೃತರಾಷ್ಟ್ರನ ಸೈನಿಕರು ಯುದ್ಧ ಮಾಡ್ತಾರೋ ಅವ್ರು ಎಲ್ಲರನ್ನ ಕೂಡ ನಾನು ಅವರ ಅನುಯಾಯಿಗಳ ಸಹಿತ ಕೊಂದುಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಆ ಮಾತನ್ನು ಈಗ ನಿಜ ಮಾಡಿ ತೋರಿಸು. ನೀನು ಕ್ಷಾತ್ರ ಧರ್ಮದ ವಿಚಾರ ಮಾಡಿ, ಅಂದರೆ ಏನು, ಕ್ಷತ್ರಿಯರ ಒಂದು ಧರ್ಮ ಇರುತ್ತಲ್ವ, ಅವರದ್ದೇ ಆದಂಥ ಕೆಲವೊಂದು ಕರ್ತವ್ಯಗಳು, ಜವಾಬ್ದಾರಿಗಳಿರುತ್ತೆ. ಆ ಧರ್ಮದ ವಿಚಾರ ಮಾಡಿ ನೀನು ಹಿಂಜರಿದೆ ಯುದ್ಧ ಮಾಡು. ಇಲ್ಲಿ ನನ್ನ ತಾತ ಇದ್ದಾರೆ, ನನ್ನ ಗುರುಗಳಿದ್ದಾರೆ, ಅದೆಲ್ಲ ಬಿಟ್ಬಿಡು. ಈಗ ನೀನು ಕ್ಷತ್ರಿಯ, ನಿನ್ನ ಮೇಲೆ ಯಾರೋ ಒಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ನಿನ್ನ ಧರ್ಮ ಏನು ಹೇಳುತ್ತೆ? ಆ ಯುದ್ಧದಲ್ಲಿ ನೀನು ಅವರನ್ನು ಹೊಡೆದು ಗೆಲ್ಲಬೇಕು, ಅದು ನಿನ್ನ ಧರ್ಮ. ಅದಕ್ಕೆ ನೀನು ಕ್ಷಾತ್ರ ಧರ್ಮದ ವಿಚಾರ ಮಾಡಿ ಹಿಂಜರಿದೆ ನೀನು ಯುದ್ಧ ಮಾಡು. ಇದಕ್ಕೆ ಅರ್ಜುನ ಏನು ಹೇಳ್ತಾನೆ? ಒಲ್ಲದ ಮನಸ್ಸಿನಿಂದ ಹೇಳ್ತಾನೆ. ಅಂದರೆ ಅವನಿಗಿಷ್ಟ ಇಲ್ಲ, ಆದರೂ ಹೇಳಬೇಕಾಗಿರುವಂಥ ಪ್ರಸಂಗ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಏನು ಒಳ್ಳೆಯದು, ಭೀಷ್ಮರು ಎಲ್ಲಿದ್ದಾರೋ ಆ ಕಡೆ ಕುದುರೆಗಳನ್ನು ನಡೆಸು, ನಾನು ನಿನ್ನ ಆಜ್ಞೆಯನ್ನು ಪಾಲನೆ ಮಾಡ್ತೀನಿ, ಮತ್ತು ಅಜೇಯರಾದಂತಹ ಭೀಷ್ಮರನ್ನು ಪೃಥ್ವಿಯ ಮೇಲೆ ಬೀಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ಅರ್ಜುನನ ಬಿಳಿ ಕುದುರೆಗಳನ್ನು ಭೀಷ್ಮರ ಕಡೆ ಓಡಿಸ್ತಾನೆ. ಎಲ್ಲಿದ್ರೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅರ್ಜುನ ಯುದ್ಧಕ್ಕಾಗಿ ಭೀಷ್ಮರ ಮುಂದೆ ಬಂದು ನಿಂತಿರೋದನ್ನು ನೋಡಿ ಯುಧಿಷ್ಠಿರನ ವಿಶಾಲ ವಾಹಿನಿ ಮತ್ತೆ ವಾಪಸ್ ಬರುತ್ತೆ. ಭೀಷ್ಮರು ತಕ್ಷಣವೇ ಬಾಣಗಳ ಮಳೆ ಸುರಿಸಿ ಅರ್ಜುನನ ರಥವನ್ನು ಸಾರಥಿ ಮತ್ತು ಕುದುರೆಗಳ ಸಹಿತ ಮುಚ್ಚಿಬಿಡ್ತಾರೆ. ಅವರ ಘನಘೋರವಾದಂಥ ಬಾಣಗಳ ಮಳೆಯ ಕಾರಣದಿಂದ ಅವರಿಗೆ ಕಾಣಿಸೋದೇ ನಿಂತು ಹೋಗುತ್ತೆ, ಯಾರು ಎಲ್ಲಿ ನಿಂತಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಶ್ರೀಕೃಷ್ಣ ಇದರಿಂದ ಸ್ವಲ್ಪನೂ ಕೂಡ ಹೆದರಿಕೊಳ್ಳದೆ ಅವನು ಭೀಷ್ಮರ ಬಾಣಗಳಿಂದ ಹೊಡೆದಿರುವಂಥ ಕುದುರೆಗಳನ್ನು ಸರಿಯಾದ ರೀತಿಯಲ್ಲಿ ಓಡಿಸ್ತಾನೆ ಇದ್ದ. ಅಂದರೆ ಅವರ ಕುದುರೆಗಳಿಗೆ ಹೊಡೆದ್ರೂ ಕೂಡ ಅವನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಅರ್ಜುನ ತನ್ನ ದಿವ್ಯ ಧನಸ್ಸನ್ನು ಎತ್ಕೊಂಡು ತನ್ನ ಚೂಪಾದ ಬಾಣಗಳಿಂದ ಭೀಷ್ಮರ ಧನಸ್ಸನ್ನು ಕತ್ತರಿಸಿ ಬೀಳಿಸ್ತಾನೆ. ಭೀಷ್ಮರು ಒಂದೇ ಕ್ಷಣದಲ್ಲಿ ಇನ್ನೊಂದು ಧನಸ್ಸನ್ನು ಏರಿಸ್ಕೊಳ್ತಾರೆ. ಆದರೆ ಅರ್ಜುನ ಕೋಪ ಮಾಡಿಕೊಂಡು ಅದನ್ನು ಕೂಡ ಕತ್ತರಿಸ್ತಾನೆ. ಅರ್ಜುನನ ಈ ವೇಗವನ್ನು ನೋಡಿ, ಅಂದರೆ ಒಂದು ಎತ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಕತ್ತರಿಸ್ತಾ ಇದ್ದಾನಲ್ಲ, ಆ ಒಂದು ವೇಗವನ್ನು ನೋಡಿ ಭೀಷ್ಮರು ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅಷ್ಟು ಚೆನ್ನಾಗಿ ಅವನು ಯುದ್ಧ ಮಾಡ್ತಾನೆ, ಅಷ್ಟು ಚೆನ್ನಾಗಿ ಬಾಣಗಳನ್ನು ಬಿಡ್ತಾನೆ ಅಲ್ವಾ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ವಾ ಮಹಾಬಾಹು ಅರ್ಜುನನೇ ಶಭಾಷ್, ಕುಂತಿಯ ವೀರ ಮಗನೇ ಶಭಾಷ್ ಅಂತ ಹೇಳಿ ಇನ್ನೊಂದು ಧನಸ್ಸನ್ನು ತಗೊಂಡು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ಇಲ್ಲಿ ಅವನು ಮೊಮ್ಮಗ ಆಗಿರೋದ್ರಿಂದ ಅವನು ಎಷ್ಟು ಚೆನ್ನಾಗಿ ಕೌಶಲ್ಯದಿಂದ ಬಾಣಗಳನ್ನು ಬಿಡ್ತಾನೋ ಅದನ್ನು ಹೊಗಳ್ತಾ ಇದ್ದಾರೆ. ಮತ್ತೆ ಈಗ ಯುದ್ಧ ಮಾಡಬೇಕಲ್ಲ, ಮತ್ತೊಂದು ಧನಸ್ಸನ್ನು ತಗೊಂಡು ಬಾಣಗಳನ್ನು ಸುರಿಸ್ತಾರೆ. ಈ ಸಮಯಕ್ಕೆ ಕುದುರೆಗಳನ್ನು ಚಕ್ರದ ಹಾಗೆ ತಿರುಗಿಸಿ ಭೀಷ್ಮರ ಬಾಣಗಳನ್ನು ವ್ಯರ್ಥ ಮಾಡಿ ಶ್ರೀಕೃಷ್ಣ ಕುದುರೆಗಳನ್ನು ನಡೆಸುವ ಕಲೆಯಲ್ಲಿ ತನ್ನ ಅದ್ಭುತ ಕೌಶಲ್ಯವನ್ನು ತೋರಿಸ್ತಾ ಇದ್ದಾನೆ. ಈಗ ಅವರು ಡೈರೆಕ್ಟಾಗಿ ಬಾಣಗಳನ್ನು ಬಿಡ್ತಾ ಇದ್ದಾರಲ್ಲ, ರಥವನ್ನೇ ತಿರುಗಿಸ್ತಾ ಇರೋದ್ರಿಂದ
ಅದರಿಂದನೂ ಬಾಣಗಳನ್ನು ಕೃಷ್ಣ ತಡಿತಾ ಇದ್ದಾನೆ. ಆದರೆ ಯುದ್ಧ ಮಾಡೋದ್ರಲ್ಲಿ ಅರ್ಜುನನ ಶಿಥಿಲತೆ ಮತ್ತು ಭೀಷ್ಮರು ಯುಧಿಷ್ಠಿರನ ಸೈನ್ಯದ ಮುಖ್ಯ ವೀರರನ್ನು ಸಂಹಾರ ಮಾಡಿ ಪ್ರಳಯದ ಹಾಗೆ ಮಾಡ್ತಾ ಇರುವಂತಹ ಅವರನ್ನು ನೋಡಿ ಸಹಿಸ್ಕೊಳ್ಳೋದಕ್ಕೆ ಅವನಿಗಾಗಲಿಲ್ಲ. ಅವನೇನು ಮಾಡ್ದ? ಕೃಷ್ಣ ತಕ್ಷಣವೇ ಕುದುರೆಗಳ ಲಗಾಮನ್ನು ಬಿಟ್ಟು ಎಗರುತ್ತಾನೆ ಮತ್ತು ಸಿಂಹದ ಹಾಗೆ ಗರ್ಜನೆ ಮಾಡಿ ಕಾಲ್ನಡಿಗೆನಲ್ಲೇ ಚಾವಟಿಯನ್ನು ತಗೊಂಡು ಭೀಷ್ಮರ ಕಡೆ ಓಡ್ತಾನೆ. ಅವನ ಹೆಜ್ಜೆ ದನಿ ಹೇಗಿತ್ತು ಅಂದರೆ ಪೃಥ್ವಿಯನ್ನೇ ಸೀಳೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಕೋಪದಿಂದ ಅವನ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಕಡೆಯ ವೀರರ ಹೃದಯ ಇದೆಯಲ್ಲ, ಅದು ಸ್ತಬ್ಧವಾಗಿ ಹೋಗುತ್ತೆ ಮತ್ತು ಎಲ್ಲ ಕಡೆ ಇದೇ ಕೋಲಾಹಲ ಶುರುವಾಗುತ್ತೆ. ಏನೋ ಭೀಷ್ಮರು ಇನ್ನು ಸತ್ರು ಅಂತ. ಯಾಕೆ ಅಂದರೆ ಸ್ವಯಂ ಕೃಷ್ಣನೇ ಹೋಗ್ತಾ ಇದ್ದಾನೆ ಚಾಟಿ ಹಿಡ್ಕೊಂಡು. ಎಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅರ್ಜುನ ಅಷ್ಟೊಂದು ಘೋರವಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಶಿಥಿಲನಾಗ್ಬಿಟ್ಟಿದ್ದಾನೆ. ಅವನ ಕೈ ಕಾಲೇ ಓಡ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಈ ಕಡೆ ನೋಡಿದ್ರೆ ಭೀಷ್ಮರು ಯುಧಿಷ್ಠಿರನ ಸೈನ್ಯದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತಾನೇ ಇದ್ದಾರೆ ಪ್ರಳಯದ ಹಾಗೆ. ಅದಕ್ಕೋಸ್ಕರ ಈ ಚಾವಟಿ ಹಿಡ್ಕೊಂಡು ಈಗ ಕೃಷ್ಣನೇ ಹೋಗ್ತಾ ಇದ್ದಾನೆ ನಡ್ಕೊಂಡು. ಅದಕ್ಕೆ ಅಲ್ಲಿರೋರೆಲ್ಲರೂ ಇನ್ನು ಭೀಷ್ಮರು ಸತ್ತು ಹೋದ್ರು ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.